ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಬಿಸಿಬೇಳೆ ಬಾತ್ ಪೌಡ್ರ್ ಮಾಡೋದನ್ನು ತೋರಿಸ್ಕೊಡ್ತೇವೆ ನಿಮಗೆ. ತುಂಬ ಸುಲಭವಾಗಿ ಮತ್ತು ಈಸಿ ಆದಂಥ ಒಂದು ಬಿಸಿಬೇಳೆ ಬಾತ್ ಅನ್ಬೋದು. ಇದಕ್ಕೆ ನಾವು ನಾಳೆ ಮಾಡೋದಿಲ್ಲಕ್ಕಾಗಿ ಇವತ್ತೇ ಪುಡಿ ಮಾಡಿ ರೆಡಿ ಮಾಡಿಟ್ಕೊಂಡ್ರೆ ನಮಗೆ ಫ್ರೆಶ್ ಆಗಿರುತ್ತೆ ಮತ್ತು ಒಳ್ಳೆ ಟೇಸ್ಟ್ನು ಕೊಡುತ್ತೆ. ಹಾಗಾಗಿ ನಾನು ಈ ಪುಡಿ ಮಾಡೋಣ ತೋರಿಸ್ತಾ ಇದ್ದೀನಿ. ಇವಾಗ ಸಾಮಗ್ರಿಗಳನ್ನು ನೋಡ್ಕೊಳ್ಳೋಣ. ಈಗ ನಮಗೆ ನಾವು ಒಂದು 8 ರಿಂದ 10 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು 6 ರಿಂದ 7 ಇದು ಗುಂಟೂರು ಮೆಣಸಿನ್ಕಾಯಿ ಖಾರಕ್ಕೆ ಅಂತೇಳಿ ತೊಗೊಂಡಿದ್ದೀವಿ ರೀ. ಮತ್ತು ಇಲ್ಲಿ ನೋಡ್ಬೋದು ನಾವಿಲ್ಲಿ ಏಲಕ್ಕಿ, ಇವು ಏಲಕ್ಕಿ ಒಂದು 8 ಏಲಕ್ಕಿ. ಇದು ಕಪ್ಪದ ಏಲಕ್ಕಿ ಸಿಗುತ್ತೆ. ಇದು ನಾವು ಬಿಸಿಬೇಳೆ ಬಾತಿಗೆ ಹಾಕಿದ್ರೆ ಒಳ್ಳೆ ಟೇಸ್ಟ್ ಇರುತ್ತೆ. ಸಿಕ್ಕರೆ ಹಾಕ್ರಿ, ಸಿಗಲಿಲ್ಲ ಅಂತಂದರೆ ಇದೇ ಗ್ರೀನ್ ಕಲರ್ ಏಲಕ್ಕಿದಾಗೆ ಹಾಕ್ದ್ರೂ ಚೆನ್ನಾಗಿರುತ್ತೆ. ಮತ್ತು ಚಕ್ಕೆ ನೋಡ್ಬೋದು. ಇಲ್ಲಿ ನಾನಿಲ್ಲಿ ದೊಡ್ಡ ಪೀಸ್ಗಳು ಒಂದು 3 ಮತ್ತು ಚಿಕ್ಕ ಪೀಸ್ಗಳು ಒಂದು 3, ಇಲ್ಲಿ 6 ಪೀಸ್ಗಳು ಮಾಡಿ ಇಟ್ಕೊಂಡಿದ್ದೆ ನೋಡ್ಬೋದು. ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಇದು ಲವಂಗ ಇಟ್ಕೊಂಡಿದ್ದೇನೆ ರೀ. ಮತ್ತು ಇಲ್ಲಿ ನೋಡ್ಬೋದು ಒಂದು ಸಣ್ಣ ಅಳತೆ ಕಪ್ನಲ್ಲಿ ಇದು ಒಂದು 8 ರಿಂದ 10 ಸ್ಪೂನು ಧನಿಯಾ ಕಾಳು, ಮತ್ತು ಇಲ್ಲಿ ಅರ್ಧ ಟೀ ಸ್ಪೂನಷ್ಟು ಮೆಂತ್ಯ ಇದೆ. ಇಲ್ಲಿ ಜೀರಿಗೆ ಇಟ್ಕೊಂಡಿದ್ದೀನಿ ನೋಡ್ಬೋದು. 1.5 ಟೇಬಲ್ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಜೀರಿಗೆ ಏನಕ್ಕೆ ತೊಗೊಂಡಿದ್ದೀನಿ ಅಂದರೆ ಅದು ತುಂಬ ಟೇಸ್ಟಾಗಿರುತ್ತೆ ನಮ್ಮದು ಬಿಸಿಬೇಳೆ ಬಾತ್ ಮಾಡೋಕ್ಕೆ, ಅದಕ್ಕಾಗಿ ನಾನು ಅದನ್ನು ತೊಗೊಂಡಿದ್ದೀನಿ. ಇಲ್ಲಿ ನೋಡ್ಬೋದು ಕಡಲೆಬೇಳೆ, ಧನಿಯಾ ನಾನು ಫುಲ್ ತೊಗೊಂಡಿದ್ದೀನಲ್ರಿ, ಮುಕ್ಕಾಲಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. ಕಡಲೆಬೇಳೆ ನಮಗೆ ಒಳ್ಳೆ ರೀತಿಯಿಂದ ಇದು ಫ್ರೈ ಮಾಡಿದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ, ಹಾಗಾಗಿ ಕಡಲೆ ಪ್ರಮಾಣ ಜಾಸ್ತಿ ತೊಗೊಂಡಿದ್ದೀನಿ. ಮತ್ತು ಕಾಳುಮೆಣಸು ಒಂದು 1/4 ಸ್ಪೂನಷ್ಟು ತೊಗೊಂಡಿದ್ದೀನಿ. 1 ಸ್ಪೂನು ಮತ್ತು ಮೇಲೆ 1/4 ಸ್ಪೂನಷ್ಟು ಅಳತೆ ಮಾಡಿ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ನೋಡ್ಬೋದು ಉಪ್ಪು ಮತ್ತು ಹುಣಸೆ ಹಣ್ಣು ಮತ್ತು ಬೆಲ್ಲ, ಕಾಯಿ ತುರಿ ಒಂದು ಅರ್ಧ ಒಣ ಕೊಬ್ಬರಿ ಇರ್ತದೆ ನೋಡ್ರಿ, ಅದು ದೊಡ್ಡದು, ಇದು ತೊಗೊಂಡಿದ್ದೇನೆ. ಇದು ನಾನು ಬೆಲ್ಲ ಮತ್ತು ಇದು ಏನಕ್ಕಂತಂದರೆ ಮಕ್ಕಳು ಎಲ್ಲರೇ ಕಲೀಬೇಕಾದ್ರೆ ದೂರ ಇರ್ತಾರೆ, ಮತ್ತು ತಾಯಿದಿರು ಅವ್ರಿಗೆ ಮಕ್ಕಳಿಗೆಲ್ಲ ಪೌಡ್ರ್ ಮಾಡಿ ಕಳಿಸ್ಬೇಕಂತಾರೆ. ಎಲ್ಲರಿಗೆ ಬಿಸಿಬೇಳೆ ಬಾತ್ ತಿನ್ಬೇಕಂತೇಳಿ ಆಸೆ ಇರ್ತದೆ. ಆದರೆ ಈಗ ಪುಡಿ ಮಾಡಿ ಕಳಿಸ್ತಾರೆ, ಅವರಿಗೆ ಹುಣಸೆಹಣ್ಣು ಇಟ್ಕೊಳ್ಳೋಕ್ಕೂ ಆಗೋದಿಲ್ಲ, ಟೈಮ್ನೂ ಸಿಗೋದಿಲ್ಲ. ಈಗ ಈ ಪುಡಿ ಒಳಗೆ ಇದಿಷ್ಟು ಬೆಲ್ಲನೂ ಮತ್ತು ಹುಣಸೆ ಹಣ್ಣು ಮತ್ತು ಉಪ್ಪು, ಇದು ನಮಗೆ ಪುಡಿ ಮಾಡಿಟ್ರೆ ಫ್ರೆಶ್ ಆಗಿರುತ್ತೆ. ಮತ್ತು ಈ ಪುಡಿ ಹಾಳಾಗೋದಿಲ್ಲ ಮತ್ತು ಟೇಸ್ಟ್ನೂ ಕಡಿಮೆ ಆಗೋದಿಲ್ಲ. ನಿಮಗೆ ಒಳ್ಳೆ ಟೇಸ್ಟ್ ಕೊಡುವಂಥ ಒಂದು ಪುಡಿ ಇದೆ. ಇದು ತುಂಬ ಸುಲಭವಾಗಿ ತರಕಾರಿ ಅಷ್ಟೇ, ಅನ್ನ ಅಷ್ಟೇ, ಬೇಳೆ ಅಷ್ಟೇ ಬೇಯಿಸ್ಕೊಂಡ್ರೆ ಸಾಕು, ನಿಮಗೆ ಒಳ್ಳೆ ಬಿಸಿ ಬೇಳೆ ಬಾತು ರೆಡಿ ಆಗುತ್ತೆ. ನಾವು ಅಕ್ಕಿ ಪ್ರಮಾಣನೇ ಸಮ ಪ್ರಮಾಣನೇ ಬೇಳೆ ತೊಗೋತೀವಿ, ತೊಗರಿಬೇಳೆ. ನಾವು ಮತ್ತೇನು ಹಾಕೋದಿಲ್ಲ, ತೊಗರಿಬೇಳೆ ಮತ್ತು ಅಕ್ಕಿ ಸಮ ಪ್ರಮಾಣದಾಗೆ ತೊಗೋಬೇಕು. ಆವಾಗ ನೋಡಿರಿ ಬಿಸಿಬೇಳೆ ಬಾತು ಒಳ್ಳೆ ಟೇಸ್ಟಾಗಿ ಬರೋದು. ಮತ್ತು ಯಾವುದನ್ನೂ ಹಾಕ್ಲಿಕ್ಕೆ ಹೋಗಬೇಡ್ರಿ, ಇಷ್ಟೇ ಹಾಕಿ ಮಾಡಿದ್ರೆ ನಿಮಗೆ ರುಚಿಯಾದಂಥ ಒಂದು ಬಿಸಿಬೇಳೆ ಬಾತ್ ರೆಡಿ ಆಗುತ್ತೆ. ನಾವೀಗ ಬಾಣಲೆಯನ್ನು ಇಟ್ಕೊಳ್ಳೋಣ. ನಾನು ಬಾಣಲೆಯನ್ನು ಬಿಸಿಗೆ ಇಟ್ಕೊಂಡಿದ್ದೇನೆ ರೀ. ನಾವೆಲ್ಲ ಪುಡಿ ಮಾಡ್ಕೋಬೇಕಾದ್ರೆ ನಾವು ಎಣ್ಣೆ ಹಾಕಿ ಪುಡಿ ಅದು ಹುರ್ಕೋದು ಬೇಡ, ಹಾಗೇ ಮಾಡೋಣ. ಯಾಕಂದರೆ ನಾವು ಪುಡಿ ಇಡಬೇಕಾದ್ರೆ ಅದು ಎಣ್ಣೆದು ಒಂದೊಂದು ಸತಿ ಸರಿಗೆ ಬರುತ್ತೆ, ಒಂದು ಸತಿ ಸರಿಗೆ ಬರೋದಿಲ್ಲ. ಆಮೇಲೆ ಅದು ಪುಡಿ ಸ್ವಲ್ಪ ಟೇಸ್ಟ್ ಕಡಿಮೆನೂ ಆಗುತ್ತೆ ಮತ್ತು ಒಳ್ಳೆಯದು ಫ್ರೆಶ್ನೆಸ್ ಇರೋದಿಲ್ಲ. ಹಾಗಾಗಿ ನಾವಿದು ಒಣ ಪುಡಿನೇ ಈ ಥರ ಮಾಡಿಟ್ಕೊಂಡ್ರೆ ನಮಗೆ ತುಂಬ ಟೇಸ್ಟ್ ಆದಂಥ ಒಂದು ಬಿಸಿಬೇಳೆ ಬಾತ್ ಪುಡಿ ರೆಡಿ ಆಗುತ್ತೆ. ಇವಾಗ ನಮ್ಮದು ಬಾಣಲೆ ಬಿಸಿ ಆಗಿದೆ. ಇವಾಗ ನಾನು ಮೆಂತ್ಯವನ್ನು ಹಾಕ್ತಾಯಿದ್ದೇನೆ. ನಾವು ಒಂದೊಂದೇ ಐಟಮ್ಗಳು ಹಾಕ್ಕೊಂಡು ಅದು ಗೋಲ್ಡನ್ ಬ್ರೌನ್ ಬರ್ತಾ ಇದ್ದಾಗನೇ ಮತ್ತು ಬೇರೆ ಐಟಮನ್ನು ಹಾಕ್ಕೊಳ್ಳೋಣ. ಈಗ ನೀವು ನೋಡ್ಬೋದು ಸ್ವಲ್ಪ ನಮ್ಮದು ಮೆಂತ್ಯ ಗೋಲ್ಡನ್ ಬ್ರೌನ್ ಆಗಿದೆ. ಈ ಟೈಮ್ನಲ್ಲೇ ನಾನು ಕಡಲೆಬೇಳೆ ಹಾಕಿದ್ದೇನೆ. ನಾವು ಐಟಮ್ ಹೆಂಗನ ಹುರ್ಕಲಿ, ಆದರೆ ನಾವು ಒಂದಾದ ತಕ್ಷಣ ಒಂದು ಹಾಕ್ಕೊಂಡು ಬಿಸಿ ಮಾಡ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡ್ಬೋದು ನೀವು. ಈಗ ನೋಡ್ಬೋದು ನಮ್ಮದು ಕಡಲೆಬೇಳೆ
ಈ ಥರ ಬ್ರೌನ್ ಕಲರ್ ಆಗಬೇಕು ನೋಡಿರಿ. ನಮಗೆ ಅದು ಒಂಥರ ಘಮ ಚೆನ್ನಾಗಿ ಬರಬೇಕು. ಯಾಕಂದರೆ ನಾವು ಮಾಮೂಲಿ ಕಡಲೆಬೇಳೆ ನಾವು ಫ್ರೈ ಮಾಡಬೇಕಾದ್ರೆ ಒಳ್ಳೆಯ ಒಂದು ಪರಿಮಳ ಬರುತ್ತೆ. ಅದು ತುಂಬ ಒಳ್ಳೆ ಪರಿಮಳ ಆಗಿರುತ್ತೆ. ನಾವು ಇದನ್ನು ತೆಗೆದಿಟ್ಕೊಳ್ಳೋಣ. ಇವಾಗ ನಾವು ಮತ್ತೆ ಈಗ ನೋಡ್ಬೋದು ನಾನೊಂಚೂರು ಕಾಳು ಮೆಣಸನ್ನು ಹಾಕೋತಾ ಇದ್ದೇನೆ. ಮತ್ತು ನಾವು ಏಲಕ್ಕಿ ಹಾಕೋತಾ ಇದ್ದೇವೆ. ಮತ್ತು ನಾವು ಚಕ್ಕೆಯನ್ನು ಹಾಕೋತಾ ಇದ್ದೇವೆ. ಮತ್ತು ಈಗ ನಾವು ಲವಂಗನ ಹಾಕೋತಾ ಇದ್ದೇವೆ. ಇದು ನಮಗೆ ಮೇನ್ ಇಂಪಾರ್ಟೆಂಟ್ ಅಂದ್ರೆ ನೋಡಿರಿ, ನಾವು ಎಳೆ ಊರಿನಲ್ಲಿಟ್ಟು ಇದು ಎಲ್ಲನೂ ನಮಗೆ ಚೆನ್ನಾಗಿ ಒಳ್ಳೆ ಪರಿಮಳ ಬರಬೇಕು. ಅಲ್ಲಿ ತನಕ ನಾವು ಚೆನ್ನಾಗಿ ಈ ಥರನೇ ಇದನ್ನು ನಾವು ಒಳ್ಳೆ ರೀತಿಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ನೀವು ನೋಡ್ಬೋದು ನಮ್ಮದು ಇದು ಫ್ರೈ ಆಗಿದೆ. ಚೆನ್ನಾಗಿ ಒಳ್ಳೆ ಪರಿಮಳ ಬರ್ತಾ ಇದೆ ನಮಗೆ. ಇದು ಮಸಾಲ ಹಾಕಿ ನಾವು 1.5 ನಿಮಿಷ 2 ನಿಮಿಷಗಳ ಕಾಲ ಸ್ಲೋ ಫ್ಲೇಮ್ನಲ್ಲೇ ಇಟ್ಟು ಈ ಥರ ನಾವು ಫ್ರೈ ಮಾಡಬೇಕ್ರಿ, ಚೆನ್ನಾಗಿರುತ್ತೆ. ಇವಾಗ ನಾನು ಇದನ್ನು ತೆಗೆದಿಟ್ಕೊತಾ ಇದ್ದೇನೆ. ನೀವು ನೋಡ್ಬೋದು ನಾವು ಒಂದೊಂದಾಗಿಯೇ ಫ್ರೈ ಮಾಡಿ ಹಾಕೋತಾ ಇದ್ದೇವೆ. ಈಗ ನೋಡ್ಬೋದು ನೀವು ನಾವಿಲ್ಲಿ ಈಗ ಧನಿಯಾಕಾಳನ್ನು ಹಾಕ್ತಾ ಇದ್ದೇವೆ. ಇದನ್ನೂ ಅಷ್ಟೇ ಧನಿಯಾಕಾಳು ಚೆನ್ನಾಗಿ ನಾವು ಫ್ರೈ ಮಾಡೋಣ. ಈಗ ನೋಡ್ಬೋದು ನಮ್ಮ ಧನಿಯಾಕಾಳು ಸ್ವಲ್ಪ ಫ್ರೈ ಆಗಿದೆ. ಈಗ ನಾನು ಜೀರಿಗೆನ ಹಾಕ್ತಾ ಇದ್ದೇನೆ. ಇದನ್ನ ಒಂಚೂರು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ ರೀ. ನೋಡ್ಬೋದು ಸ್ವಲ್ಪ ಎಳೆ ಊರಿನಲ್ಲಿಟ್ಟು ನಾವು ಇದನ್ನು ಫ್ರೈ ಮಾಡ್ಕೊಂಡ್ರೆ ಮತ್ತು ನಮ್ಮದೇ ಇದು ಜೀರಿಗೆ ಘಮ ಒಂದು ಮತ್ತು ಧನಿಯಾ ಘಮ ಒಳ್ಳೆ ಒಂದು ಘಮ ಬರುತ್ತೆ. ಚೆನ್ನಾಗಿ ಒಳ್ಳೆ ಪರಿಮಳ ನೋಡ್ಬೋದು ನೀವು ಸಿಗುತ್ತೆ ನಿಮಗೆ. ನಾವು ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಇಟ್ಟು ಮಾಡಿಸ್ಕೋಬೇಕು. ಈಗ ನೀವು ನೋಡ್ಬೋದು ನಮ್ಮದು ಒಳ್ಳೆ ಥರ ಫ್ರೈ ಆಗಿದೆ. ಆದರೆ ನಾವು ಇದು ಮಸಾಲ ಹುರಿಯೋದು ಏನಕ್ಕಂದರೆ ಇದು ಸೀದು ಹೋಗಬಾರ್ದು, ಆವಾಗಲೇ ನಮಗೆ ಒಳ್ಳೆ ಟೇಸ್ಟ್ ಕೊಡ್ತದೆ. ಇದು ನೀವು ನೋಡ್ತಾ ಇರ್ಬೋದು ನಮ್ಮದು ಜೀರಿಗೆ ಆಗಿರ್ಬೋದು ಮತ್ತು ಧನಿಯಾ ಆಗಿರ್ಬೋದು ಯಾವುದನ್ನು ಸೀದು ಹೋಗಿಲ್ಲ. ಎಳೆ ಉರಿನಲ್ಲೇ ಇಟ್ಟು ನಾನು ಫ್ರೈ ಮಾಡ್ಕೊತಾ ಇದ್ದೇನೆ. ಇದಾಗಿದೆ. ಇವಾಗ ಅದನ್ನು ತೆಗೆಯೋಣ. ಈಗ ನಾವು ಕರಿಬೇವು ಸೊಪ್ಪನ್ನು ಹಾಕೋಣ. ಕರಿಬೇವು ಸೊಪ್ಪು ಒಣಗಿದಿದ್ದರೆ ಆಗುತ್ತೆ ನಿಮ್ಮ ಹತ್ರ. ನಾವು ಇಲ್ಲಿ ಹಸಿದನ್ನು ಯೂಸ್ ಮಾಡ್ತಾಯಿದ್ದೇವೆ. ನಮ್ಮದು ಮೆಣಸಿನ್ಕಾಯಿ ಒಣಗಿದೆ, ನಮ್ಮದು ಮೆಣಸಿನ್ಕಾಯಿ ಹಸಿ ಇಲ್ಲ. ಹಾಗಾಗಿ ಬೇಗನೆ ನಮ್ಮದು ಇದಾಗ್ಬೋದು. ನೋಡ್ಬೋದು ನಮ್ಮದು ಮೆಣಸಿನ್ಕಾಯಿ ತುಂಬ ಗರಿಯಾಗಿ ಒಣಗಿದೆ. ನಾವು ಕರಿಬೇವಿನ ಸೊಪ್ಪಿನ ಜೊತೆಗೆ ಸುಮ್ಮನೆ ಇದು ಜಸ್ಟ್ ನಾವು ಬಿಸಿ ಮಾಡ್ಕೊಳ್ಳೋದು ಅಷ್ಟೇ. ಈಗ ನಮ್ಮದು ಕರಿಬೇವು ಸೊಪ್ಪು ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಫ್ರೈ ಆಗಿದೆ. ಇವಾಗ ನಾನು ಇದನ್ನು ತೆಗೆದು ಹಾಕೋತಾ ಇದ್ದೇನೆ. ಇವಾಗ ನಾವು ಒಣ ಕೊಬ್ಬರಿ ಹಾಕ್ಕೊಂಡು ನೀವು ನೋಡ್ತಾ ಇರ್ಬೋದು. ಇದು ತುಂಬ ಇದು ಬ್ರೌನ್ ಏನು ಆಗೋದು ಬೇಡ. ಜಸ್ಟ್ ನಾವು ಇದು ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ನೀವು ನೋಡ್ಬೋದು ನಾನು ಫುಲ್ಲು ಎಳೆ ಉರಿ ಅಂದರೆ ಸ್ಲೋ ಫ್ಲೇಮ್ನಲ್ಲೇ ಇಟ್ಟು ಇದನ್ನು ನಾನು ಬಾಡಿಸ್ತಾ ಇದ್ದೀನಿ. ನೋಡ್ಬೋದು ಈಗ ಇದು ಆಗಿದೆ ನಮಗೆ. ನಾನು ಇದನ್ನು ತೆಗೆದಿಟ್ಕೊತಾ ಇದ್ದೇನೆ. ನೀವು ನೋಡ್ಬೋದು ಇಲ್ಲಿ ನಾನಿವಾಗ ಹುಣಸೆಹಣ್ಣು ಹಾಕಿ ಹುರಿತಾ ಇದ್ದೇನೆ. ಇದು ಯಾಕೆ ನಾನು ತೋರಿಸ್ತಾ ಇರೋದು ಅಂತಂದರೆ ಬ್ಯಾಚುಲರ್ಸ್ಗಳಿಗೆ ಒಂದು ಪುಡಿ ಮಾಡಿಕೊಳ್ಳೋಕ್ಕೆ ಮತ್ತು ಹುಡುಗಿಯರು ಯಾರೇ ಇದ್ದರೆ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಹೆಣ್ಮಕ್ಳಿಗೂ ಆಗ್ಬೋದು, ಗಂಡು ಮಕ್ಳಿಗೂ ಆಗ್ಬೋದು. ಹಾಗಾಗಿ ನಾನು ಇದನ್ನು ಇದು ನೋಡಿರಿ ಸಣ್ಣ ಪೀಸ್ಗಳು ಈ ಥರ ಮಾಡಿಬಿಟ್ಟು ನಿಮಗೆ ಹುಳಿ ನೀವು ಬಿಸಿಬೇಳೆಭಾತ್ ಮಾಡಿದ್ಮೇಲೆ ಹುಳಿ ಕಡಿಮೆ ಅನಿಸ್ತೈತಂದರೆ ಆವಾಗ ಚೂರು ಹಾಕ್ಕೋಬೋದು. ನಿಮಗೆ ಹುಳಿ ಇರಲಿಲ್ಲ ಅಂತಂದರೆ ಲಿಂಬೆಹಣ್ಣು ಹಿಂಡ್ಕೊಂಡ್ರೂ ಆಗುತ್ತೆ. ಇದು ಮಾತ್ರ ಈ ಥರ ನೀವು ಹಾಕಿದ್ರೆ ಇದು ಒಳ್ಳೆ ಟೇಸ್ಟ್ ಬರುತ್ತೆ. ನೀವು ಇದೇ ಥರನೇ ಮಾಡಿಕೊಳ್ಳಿ. ನೀವು ನೋಡಿದ್ರಿ ನಾನು 1 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಈ ಥರನೇ ಹುರ್ಕೊಂಡಿದ್ದೇನೆ. ನಮ್ಮದು ಹುಣಸೆಹಣ್ಣಿನ ಕಲರ್ ಚೇಂಜ್ ಆಗಿದೆ. ಸ್ವಲ್ಪ ನಾನಿದೆ ಬಾಂಡೆ ಒಳಗಿಟ್ಟು ಇದು ಫ್ಲೇಮನ್ನು ಆಫ್ ಮಾಡ್ಕೊತಾ ಇದ್ದೇನೆ. ನೀವು ನೋಡ್ಬೋದು ನಮ್ಮದು ಇದು ನಾವು ಈ ಥರ ಹುರ್ಕೊಂಡಿದ್ದೆ ನೋಡಿರಿ. ನಮಗೆ ತೋರಿಸ್ತಾ ಇದೆ ನೋಡಿರಿ. ಈ ಥರ ಮಾಡಿದ್ರೆ ನಮಗೆ ಬೇಗನೆ ಈ ಥರ ಮಾಡಿದ್ರೆ ನೋಡ್ಬೋದು ನೀವು ಈ ಥರ ಆಗುತ್ತೆ. ಈ ಥರನೇ ನೀವು ಫ್ರೈ ಮಾಡ್ಕೊಂಡ್ರೆ ಸಾಕು. ತುಂಬ ಬ್ರೌನ್ ಇಲ್ಲ, ಈ ಥರ ಗರಿ ಆಗಿ ಇರಬೇಕು. ನೀವೀಗ ನೋಡ್ಬೋದು ನಾನು ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೋತಾ ಇದ್ದೇನೆ. ಫಸ್ಟಿಗೆ ನಾನು ಒಣಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೇನೆ. ಆಮೇಲೆ ನಾವು ಮಸಾಲ ಮಾಡಿಟ್ಟೆ ನೋಡಿರಿ. ಸ್ವಲ್ಪನೇ ಮಸಾಲ ಬಿಸಿ ಇರ್ಲಿಕ್ಕಾಗಿಯೇ ಹಾಕ್ಕೊಳ್ಳಿ. ಅಂದರೆ
ಸ್ವಲ್ಪ ಬೇಗನೆ ಪುಡಿ ಆಗುತ್ತೆ, ನಿಮಗೆ ಸಹಾಯ ಆಗುತ್ತೆ. ಹಾಗಾಗಿ ಈಗ ನಾನು ಹಾಕೊಂಡಾಗಿದೆ, ಇದನ್ನು ಮಾಡ್ಕೊತಾ ಇದ್ದೀನಿ ಪುಡಿ. ನೋಡ್ಬೋದು ನಮ್ಮದು ಪುಡಿ ಮಾಡ್ಕೊಂಡಾಗಿದೆ. ಎಲ್ಲ ನೈಸಾಗಿ ಚೆನ್ನಾಗಿ ಕ್ಲೀನಾಗಿ ನಮ್ಮದು ನೈಸಾಗಿ ಮತ್ತು ಕ್ಲೀನಾಗಿ ಪುಡಿ ಆಗಿದೆ. ನೋಡ್ಬೋದು ಈ ಟೈಮ್ನಲ್ಲೇ ನಾವು ಇಟ್ಕೊಂಡಿದ್ದೆ ನೋಡಿರಿ, ಹುಣಸೆ ಹಣ್ಣು ಮತ್ತು ಒಣ ಕೊಬ್ಬರಿ ನಾವು ತುರಿದಿಟ್ಕೊಂಡಿದ್ದೇವಲ್ರಿ, ಫ್ರೈ ಮಾಡ್ಕೊಂಡು ಅದನ್ನು ಸಹ ಹಾಕ್ಕೊಳ್ಳೋಣ. ಈಗ ನೋಡ್ಬೋದು ನಮ್ಮದು ಒಣ ಕೊಬ್ಬರಿ ಹಾಕ್ಕೊಂಡಾಗಿದೆ ಮತ್ತು ಬೆಲ್ಲನೂ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಇದು ಫುಲ್ಲು ಬಿಸಿಬೇಳೆಬಾತು ರೆಡಿ ಆಗುತ್ತೆ. ಮತ್ತು ನೀವೇನೂ ಹಾಕೋದಿಲ್ಲ, ತರಕಾರಿ ಒಂದು ಮತ್ತು ಅನ್ನ ಒಂದು ಬೇಳೆ ಒಂದು ಬೇಯಿಸ್ಕೊಂಡ್ರೆ ನಿಮಗೆ ತುಂಬ ಈಸಿಯಾಗಿ 10 ನಿಮಿಷದಲ್ಲೇ ನಿಮಗೆ ಬಿಸಿಬೇಳೆಬಾತು ರೆಡಿ ಆಗುತ್ತೆ. ನಾನು ಇವಾಗ ಇದನ್ನು ಇನ್ನೊಂದು ಸರ್ತಿ ಮಿಕ್ಸಿ ಮಾಡ್ಕೊತಾ ಇದ್ದೇನೆ. ಈಗ ನೀವು ನೋಡ್ಬೋದು ನಾನು ಮಾಡ್ಕೊಂಡಾಗಿದೆ. ನೋಡ್ಬೋದು ನಮ್ಮದು ಬಿಸಿ ಹಾಗೆ ಬರ್ತಾಯಿದೆ, ಒಳಗಿಂದು ಬಿಸಿ ಬಿಸಿಯಾಗಿ ನಮಗೆ ಇದು ಹೊಗೆ ಥರ ಬರ್ತಾಯಿದೆ. ನೋಡ್ಬೋದು ಇಲ್ಲಿ ನೋಡಿರಿ, ನಾನು ಈ ಥರ ಮಾಡ್ಕೊಂಡಿದ್ದಾಗಿದೆ. ನೀವು ಎಷ್ಟು ದಿನ ಸ್ಟೋರ್ ಮಾಡಿಟ್ರೂ ಇದು ಏನೂ ಆಗಲ್ಲ, ಪುಡಿ ಹಾಳೂ ಆಗೋದಿಲ್ಲ. ನಾನೀಗ ಒಂದು ಬೌಲ್ಗೆ ಶಿಫ್ಟ್ ಮಾಡ್ತೀನಿ. ನೀವು ನೋಡ್ಬೋದು ನಾನು ಒಂದು ಬಾಣಲೆಗೆ ಹಾಕೋತಾ ಇದ್ದೇನೆ. ನೋಡ್ಬೋದು ಬೌಲ್ಗೆ ನೀವು ನೋಡ್ಬೋದು ನಮ್ಮದು ಜಾರು ನಾನು ರುಬ್ಬಿದ ಮಸಾಲೆ ಏನೂ ಅಂಟ್ಕೊಂಡಿಲ್ಲ. ನೋಡ್ಬೋದು ನೀವು ರೀ, ಎಲ್ಲನೂ ನಮಗೆ ಕ್ಲೀನಾಗಿ ಚೆನ್ನಾಗಿ ಇದು ಪೌಡ್ರ್ ಆಗಿದೆ. ಇದನ್ನು ನಮಗೆ ಈಸಿಯಾಗಿ ಬಿಸಿಬೇಳೆಬಾತಿದು ರೆಡಿ ಆಗಿದೆ. ನಾವು ಹಿಂಗೊಂದು ಹಾಕ್ಕೋಬೇಕಾಗುತ್ತೆ. ನನ್ನ ಕಡೆ ಹಿಂಗಿಲ್ಲ, ಹಾಕಿಲ್ಲ ನಾನು. ಇದಕ್ಕೆ ನೀವು ಹಿಂಗನ್ನು ಮಿಕ್ಸ್ ಮಾಡಿಟ್ರೂ ಇದು ತುಂಬ ಚೆನ್ನಾಗಿರುತ್ತೆ. ನೋಡ್ಬೋದು ನಾವು ಹಾಕಿದ ಬೆಲ್ಲ ಆಯಿತು ಮತ್ತು ಹುಣಸೆ ಹಣ್ಣು, ನಾವು ಒಣ ಕೊಬ್ಬರಿ ಹಾಕಿದ್ದೇವೆ ನೋಡಿರಿ, ಏನೂ ಇಲ್ಲ ನೋಡಿರಿ, ತುಂಬ ಚೆನ್ನಾಗಿ ಪೇಸ್ಟ್ ಇದು ಪೌಡ್ರ್ ಆಗಿದೆ. ನೀವು ಮನೆಯಲ್ಲಿ ಇದೇ ಥರ ಮಾಡ್ಕೊಳ್ಳಿ. ಒಳ್ಳೆ ಬಿಸಿಬೇಳೆಬಾತ್ ಪೌಡ್ರು ರೆಡಿ ಆಗಿದೆ. ನೀವು ಮನೇಲಿ ಇದೇ ಥರ ಮಾಡ್ಕೊಳ್ಳಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಬಿಸಿಬೇಳೆಬಾತ್ ಪೌಡ್ರ್ ಮಾಡೋದನ್ನು ತೋರಿಸ್ಕೊಡ್ತೇವೆ ನಿಮಗೆ. ತುಂಬ ಸುಲಭವಾಗಿ ಮತ್ತು ಈಸಿ ಆದಂಥ ಒಂದು ಬಿಸಿಬೇಳೆಬಾತ್ ಅನ್ಬೋದು ಇದಕ್ಕೆ. ನಾವು ನಾಳೆ ಮಾಡೋದಿಲ್ಲಕ್ಕಾಗಿ ಇವತ್ತೇ ಪುಡಿ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ರೆ ನಮಗೆ ಫ್ರೆಶ್ ಆಗಿರುತ್ತೆ ಮತ್ತು ಒಳ್ಳೆ ಟೇಸ್ಟ್ನು ಕೊಡುತ್ತೆ. ಹಾಗಾಗಿ ನಾನು ಈ ಪುಡಿ ಮಾಡೋಣ ತೋರಿಸ್ತಾ ಇದ್ದೀನಿ. ಇವಾಗ ಸಾಮಗ್ರಿಗಳನ್ನು ನೋಡ್ಕೊಳ್ಳೋಣ. ಈಗ ನಮಗೆ ನಾವು ಒಂದು 8 ರಿಂದ 10 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು 6 ರಿಂದ 7 ಇದು ಗುಂಟೂರು ಮೆಣಸಿನ್ಕಾಯಿ ಖಾರಕ್ಕಂತೇಳಿ ತೊಗೊಂಡಿದ್ದೀವಿ ರೀ. ಮತ್ತು ಇಲ್ಲಿ ನೋಡ್ಬೋದು ನಾವಿಲ್ಲಿ ಏಲಕ್ಕಿ, ಇವು ಏಲಕ್ಕಿ ಒಂದು 8 ಏಲಕ್ಕಿ, ಇದು ಕಪ್ಪದ ಏಲಕ್ಕಿ ಸಿಗುತ್ತೆ. ಇದು ನಾವು ಬಿಸಿಬೇಳೆಬಾತಿಗೆ ಹಾಕಿದ್ರೆ ಒಳ್ಳೆ ಟೇಸ್ಟ್ ಇರುತ್ತೆ. ಸಿಕ್ಕರೆ ಹಾಕ್ರಿ, ಸಿಗಲಿಲ್ಲ ಅಂತಂದರೆ ಇದೇ ಗ್ರೀನ್ ಕಲರ್ ಏಲಕ್ಕಿದಾಗೆ ಹಾಕ್ದ್ರೂ ಚೆನ್ನಾಗಿರುತ್ತೆ. ಮತ್ತು ಚಕ್ಕೆ ನೋಡ್ಬೋದು ಇಲ್ಲಿ ನಾನಿಲ್ಲಿ ದೊಡ್ಡ ಪೀಸ್ಗಳು ಒಂದು 3 ಮತ್ತು ಚಿಕ್ಕ ಪೀಸ್ಗಳು ಒಂದು 3, ಇಲ್ಲಿ 6 ಪೀಸ್ಗಳು ಮಾಡಿ ಇಟ್ಕೊಂಡಿದ್ದೇನೆ. ನೋಡ್ಬೋದು ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಇದು ಲವಂಗ ಇಟ್ಕೊಂಡಿದ್ದೇನೆ ರೀ. ಮತ್ತು ಇಲ್ಲಿ ನೋಡ್ಬೋದು ಒಂದು ಸಣ್ಣ ಅಳತೆ ಕಪ್ನಲ್ಲಿ ಇದು ಒಂದು 8 ರಿಂದ 10 ಸ್ಪೂನು ಧನಿಯಾ ಕಾಳು, ಮತ್ತು ಇಲ್ಲಿ ಅರ್ಧ ಟೀ ಸ್ಪೂನಷ್ಟು ಮೆಂತ್ಯ ಇದೆ. ಇಲ್ಲಿ ಜೀರಿಗೆ ಇಟ್ಕೊಂಡಿದ್ದೀನಿ. ನೋಡ್ಬೋದು 1.5 ಟೇಬಲ್ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಜೀರಿಗೆ ಏನಕ್ಕೆ ತೊಗೊಂಡಿದ್ದೀನಿ ಅಂದರೆ ಅದು ತುಂಬ ಟೇಸ್ಟಾಗಿರುತ್ತೆ ನಮ್ಮದು ಬಿಸಿಬೇಳೆಬಾತ್ ಮಾಡೋಕ್ಕೆ, ಅದಕ್ಕಾಗಿ ನಾನು ಅದನ್ನು ತೊಗೊಂಡಿದ್ದೀನಿ. ಇಲ್ಲಿ ನೋಡ್ಬೋದು ಕಡಲೆಬೇಳೆ, ಧನಿಯಾ ನಾನು ಫುಲ್ ತೊಗೊಂಡಿದ್ದೀನಲ್ರಿ, ಮುಕ್ಕಾಲಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. ಕಡಲೆಬೇಳೆ ನಮಗೆ ಒಳ್ಳೆ ರೀತಿಯಿಂದ ಇದು ಫ್ರೈ ಮಾಡಿದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ, ಹಾಗಾಗಿ ಕಡಲೆ ಪ್ರಮಾಣ ಜಾಸ್ತಿ ತೊಗೊಂಡಿದ್ದೀನಿ. ಮತ್ತು ಕಾಳುಮೆಣಸು ಒಂದು 1/4 ಸ್ಪೂನಷ್ಟು ತೊಗೊಂಡಿದ್ದೀನಿ. 1 ಸ್ಪೂನು ಮತ್ತು ಮೇಲೆ 1/4 ಸ್ಪೂನಷ್ಟು ಅಳತೆ ಮಾಡಿ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ನೋಡ್ಬೋದು ಉಪ್ಪು ಮತ್ತು ಹುಣಸೆ ಹಣ್ಣು ಮತ್ತು ಬೆಲ್ಲ, ಕಾಯಿ ತುರಿ ಒಂದು ಅರ್ಧ ಒಣ ಕೊಬ್ಬರಿ ಇರ್ತದೆ ನೋಡಿರಿ, ಅದು ದೊಡ್ಡದು ಇದು ತೊಗೊಂಡಿದ್ದೇನೆ. ಇದು ನಾನು ಬೆಲ್ಲ ಮತ್ತು ಇದು ಏನಕ್ಕಂತಂದರೆ
ಮಕ್ಕಳು ಎಲ್ಲರೇ ಕಲೀಬೇಕಾದ್ರೆ ದೂರ ಇರ್ತಾರೆ, ಮತ್ತು ತಾಯಿದಿರ ಅವ್ರಿಗೆ ಮಕ್ಕಳಿಗೆಲ್ಲ ಪೌಡ್ರ್ ಮಾಡಿ ಕಳಿಸ್ಬೇಕಂತಾರೆ. ಎಲ್ಲರಿಗೆ ಬಿಸಿಬೇಳೆ ಬಾತ್ ತಿನ್ಬೇಕಂತೇಳಿ ಆಸೆ ಇರ್ತದೆ. ಆದರೆ ಈಗ ಪುಡಿ ಮಾಡಿ ಕಳಿಸ್ತಾರೆ. ಅವರಿಗೆ ಹುಣಸೆಹಣ್ಣು ಇಟ್ಕೊಳ್ಳೋಕ್ಕೂ ಆಗೋದಿಲ್ಲ, ಟೈಮ್ನೂ ಸಿಗೋದಿಲ್ಲ. ಈಗ ಈ ಪುಡಿ ಒಳಗೆ ಇದಿಷ್ಟು ಬೆಲ್ಲನೂ ಮತ್ತು ಹುಣಸೆ ಹಣ್ಣು ಮತ್ತು ಉಪ್ಪು, ಇದು ನಮಗೆ ಪುಡಿ ಮಾಡಿಟ್ಟರೆ ಫ್ರೆಶ್ ಆಗಿರುತ್ತೆ. ಮತ್ತು ಈ ಪುಡಿ ಹಾಳಾಗೋದಿಲ್ಲ, ಮತ್ತು ಟೇಸ್ಟ್ನೂ ಕಡಿಮೆ ಆಗೋದಿಲ್ಲ. ನಿಮಗೆ ಒಳ್ಳೆ ಟೇಸ್ಟ್ ಕೊಡುವಂಥ ಒಂದು ಪುಡಿ ಇದೆ ಇದು. ತುಂಬ ಸುಲಭವಾಗಿ ತರಕಾರಿ ಅಷ್ಟೇ, ಅನ್ನ ಅಷ್ಟೇ, ಬೇಳೆ ಅಷ್ಟೇ ಬೇಯಿಸ್ಕೊಂಡ್ರೆ ಸಾಕು, ನಿಮಗೆ ಒಳ್ಳೆ ಬಿಸಿ ಬಿಸಿ ಬೇಳೆಭಾತು ರೆಡಿ ಆಗುತ್ತೆ. ನಾವು ಅಕ್ಕಿ ಪ್ರಮಾಣನೇ ಸಮ ಪ್ರಮಾಣನೇ ಬೇಳೆ ತೊಗೋತೀವಿ, ತೊಗರಿಬೇಳೆ. ನಾವು ಮತ್ತೇನು ಹಾಕೋದಿಲ್ಲ, ತೊಗರಿಬೇಳೆ ಮತ್ತು ಅಕ್ಕಿ ಸಮ ಪ್ರಮಾಣದಾಗೆ ತೊಗೋಬೇಕು. ಆವಾಗ ನೋಡಿರಿ ಬಿಸಿಬೇಳೆಭಾತು ಒಳ್ಳೆ ಟೇಸ್ಟಾಗಿ ಬರೋದು. ಮತ್ತು ಯಾವುದನ್ನ ಹಾಕ್ಲಿಕ್ಕೆ ಹೋಗ್ಬೇಡ್ರಿ, ಇಷ್ಟೇ ಹಾಕಿ ಮಾಡಿದ್ರೆ ನಿಮಗೆ ರುಚಿಯಾದಂಥ ಒಂದು ಬಿಸಿಬೇಳೆಭಾತು ರೆಡಿ ಆಗುತ್ತೆ. ನಾವೀಗ ಬಾಣಲೆಯನ್ನು ಇಟ್ಕೊಳ್ಳೋಣ. ನಾನು ಬಾಣಲೆಯನ್ನು ಬಿಸಿಗೆ ಇಟ್ಕೊಂಡಿದ್ದೀನಿ ರೀ. ನಾವೆಲ್ಲ ಪುಡಿ ಮಾಡ್ಕೋಬೇಕಾದ್ರೆ ನಾವು ಎಣ್ಣೆ ಹಾಕಿ ಪುಡಿ ಅದು ಹುರ್ಕೋದು ಬೇಡ, ಹಾಗೇ ಮಾಡೋಣ. ಯಾಕಂದರೆ ನಾವು ಪುಡಿ ಇಡಬೇಕಾದ್ರೆ ಅದು ಎಣ್ಣೆದು ಒಂದೊಂದು ಸತಿ ಸರಿಗೆ ಬರುತ್ತೆ, ಒಂದು ಸತಿ ಸರಿಗೆ ಬರೋದಿಲ್ಲ. ಆಮೇಲೆ ಅದು ಪುಡಿ ಸ್ವಲ್ಪ ಟೇಸ್ಟ್ ಕಡಿಮೆನೂ ಆಗುತ್ತೆ, ಮತ್ತು ಒಳ್ಳೆಯದು ಫ್ರೆಶ್ನೆಸ್ ಇರೋದಿಲ್ಲ. ಹಾಗಾಗಿ ನಾವಿದು ಒಣ ಪುಡಿನೇ ಈ ಥರ ಮಾಡಿಟ್ಕೊಂಡ್ರೆ ನಮಗೆ ತುಂಬ ಟೇಸ್ಟ್ ಆದಂಥ ಒಂದು ಬಿಸಿಬೇಳೆಭಾತು ಪುಡಿ ರೆಡಿ ಆಗುತ್ತೆ. ಇವಾಗ ನಮ್ಮದು ಬಾಣಲೆ ಬಿಸಿ ಆಗಿದೆ. ಇವಾಗ ನಾನು ಮೆಂತ್ಯವನ್ನು ಹಾಕ್ತಾಯಿದ್ದೇನೆ. ನಾವು ಒಂದೊಂದೇ ಐಟಮ್ಗಳು ಹಾಕ್ಕೊಂಡು ಅದು ಗೋಲ್ಡನ್ ಬ್ರೌನ್ ಬರ್ತಾ ಇದ್ದಾಗನೇ ಮತ್ತು ಬೇರೆ ಐಟಮನ್ನು ಹಾಕ್ಕೊಳ್ಳೋಣ. ಈಗ ನೀವು ನೋಡ್ಬೋದು ಸ್ವಲ್ಪ ನಮ್ಮದು ಮೆಂತ್ಯ ಗೋಲ್ಡನ್ ಬ್ರೌನ್ ಆಗಿದೆ. ಈ ಟೈಮ್ನಲ್ಲೇ ನಾನು ಕಡಲೆಬೇಳೆ ಹಾಕಿದ್ದೇನೆ. ನಾವು ಐಟಮ್ ಹೆಂಗನ ಹುರ್ಕಲಿ, ಆದರೆ ನಾವು ಒಂದಾದ ತಕ್ಷಣ ಒಂದು ಹಾಕ್ಕೊಂಡು ಬಿಸಿ ಮಾಡ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡ್ಬೋದು ನೀವು. ಈಗ ನೋಡ್ಬೋದು ನಮ್ಮದು ಕಡಲೆಬೇಳೆ ಈ ಥರ ಬ್ರೌನ್ ಕಲರ್ ಆಗಬೇಕು ನೋಡಿರಿ. ನಮಗೆ ಅದು ಒಂಥರ ಘಮ ಚೆನ್ನಾಗಿ ಬರಬೇಕು. ಯಾಕಂದರೆ ನಾವು ಮಾಮೂಲಿ ಕಡಲೆಬೇಳೆ ನಾವು ಫ್ರೈ ಮಾಡಬೇಕಾದ್ರೆ ಒಳ್ಳೆಯ ಒಂದು ಪರಿಮಳ ಬರುತ್ತೆ, ಅದು ತುಂಬ ಒಳ್ಳೆ ಪರಿಮಳ ಆಗಿರುತ್ತೆ. ನಾವು ಇದನ್ನು ತೆಗೆದಿಟ್ಕೊಳ್ಳೋಣ. ಇವಾಗ ನಾವು ಮತ್ತೆ ಈಗ ನೋಡ್ಬೋದು ನಾನೊಂಚೂರು ಕಾಳು ಮೆಣಸನ್ನು ಹಾಕೋತಾ ಇದ್ದೇನೆ, ಮತ್ತು ನಾವು ಏಲಕ್ಕಿ ಹಾಕೋತಾ ಇದ್ದೇವೆ, ಮತ್ತು ನಾವು ಚಕ್ಕೆಯನ್ನು ಹಾಕೋತಾ ಇದ್ದೇವೆ, ಮತ್ತು ಈಗ ನಾವು ಲವಂಗನ್ನು ಹಾಕೋತಾ ಇದ್ದೇವೆ. ಇದು ನಮಗೆ ಮೇನ್ ಇಂಪಾರ್ಟೆಂಟ್ ಅಂದ್ರೆ ನೋಡಿರಿ, ನಾವು ಎಳೆ ಊರಿನಲ್ಲಿಟ್ಟು ಇದು ಎಲ್ಲನೂ ನಮಗೆ ಚೆನ್ನಾಗಿ ಒಳ್ಳೆ ಪರಿಮಳ ಬರಬೇಕು. ಅಲ್ಲಿ ತನಕ ನಾವು ಚೆನ್ನಾಗಿ ಈ ಥರನೇ ಇದನ್ನು ನಾವು ಒಳ್ಳೆ ರೀತಿಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ನೀವು ನೋಡ್ಬೋದು ನಮ್ಮದು ಇದು ಫ್ರೈ ಆಗಿದೆ, ಚೆನ್ನಾಗಿ ಒಳ್ಳೆ ಪರಿಮಳ ಬರ್ತಾ ಇದೆ ನಮಗೆ. ಇದು ಮಸಾಲ ಹಾಕಿ ನಾವು 1.5 ನಿಮಿಷ 2 ನಿಮಿಷಗಳ ಕಾಲ ಸ್ಲೋ ಫ್ಲೇಮ್ನಲ್ಲೇ ಇಟ್ಟು ಈ ಥರ ನಾವು ಫ್ರೈ ಮಾಡಬೇಕ್ರಿ, ಚೆನ್ನಾಗಿರುತ್ತೆ. ಇವಾಗ ನಾನು ಇದನ್ನು ತೆಗೆದಿಟ್ಕೋತಾ ಇದ್ದೇನೆ. ನೀವು ನೋಡ್ಬೋದು ನಾವು ಒಂದೊಂದಾಗಿಯೇ ಫ್ರೈ ಮಾಡಿ ಹಾಕೋತಾ ಇದ್ದೇವೆ. ಈಗ ನೋಡ್ಬೋದು ನೀವು, ನಾವಿಲ್ಲಿ ಈಗ ಧನಿಯಾಕಾಳನ್ನು ಹಾಕ್ತಾ ಇದ್ದೇವೆ. ಇದನ್ನೂ ಅಷ್ಟೇ ಧನಿಯಾಕಾಳು ಚೆನ್ನಾಗಿ ನಾವು ಫ್ರೈ ಮಾಡೋಣ. ಈಗ ನೋಡ್ಬೋದು ನಮ್ಮ ಧನಿಯಾಕಾಳು ಸ್ವಲ್ಪ ಫ್ರೈ ಆಗಿದೆ. ಈಗ ನಾನು ಜೀರಿಗೆನ ಹಾಕ್ತಾ ಇದ್ದೇನೆ. ಇದನ್ನೂ ಒಂಚೂರು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ ರೀ. ನೋಡ್ಬೋದು ಸ್ವಲ್ಪ ಎಳೆ ಊರಿನಲ್ಲಿಟ್ಟು ನಾವು ಇದನ್ನು ಫ್ರೈ ಮಾಡ್ಕೊಂಡ್ರೆ ಮತ್ತು ನಮ್ಮದೇ ಇದು ಜೀರಿಗೆ ಘಮ ಒಂದು ಮತ್ತು ಧನಿಯಾ ಘಮ ಒಳ್ಳೆ ಒಂದು ಘಮ ಬರುತ್ತೆ, ಚೆನ್ನಾಗಿ ಒಳ್ಳೆ ಪರಿಮಳ ನೋಡ್ಬೋದು ನೀವು ಸಿಗುತ್ತೆ ನಿಮಗೆ. ನಾವು ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಇಟ್ಟು ಮಾಡಿಸ್ಕೋಬೇಕು. ಈಗ ನೀವು ನೋಡ್ಬೋದು ನಮ್ಮದು ಒಳ್ಳೆ ಥರ ಫ್ರೈ ಆಗಿದೆ. ಆದರೆ ನಾವು ಇದು ಮಸಾಲ ಹುರಿಯೋದು ಏನಕ್ಕಂದರೆ ಇದು ಸೀದು ಹೋಗಬಾರ್ದು, ಆವಾಗಲೇ ನಮಗೆ ಒಳ್ಳೆ ಟೇಸ್ಟ್ ಕೊಡ್ತದೆ. ಇದು ನೀವು ನೋಡ್ತಾ ಇರ್ಬೋದು ನಮ್ಮದು ಜೀರಿಗೆ ಆಗಿರ್ಬೋದು ಮತ್ತು ಧನಿಯಾ ಆಗಿರ್ಬೋದು, ಯಾವುದನ್ನು ಸೀದು ಹೋಗಿಲ್ಲ, ಎಳೆ ಉರಿನಲ್ಲೇ ಇಟ್ಟು ನಾನು ಫ್ರೈ ಮಾಡ್ಕೊತಾ ಇದ್ದೇನೆ. ಇದಾಗಿದೆ. ಇವಾಗ ಅದನ್ನು ತೆಗೆಯೋಣ. ಈಗ ನಾವು ಕರಿಬೇವು ಸೊಪ್ಪನ್ನು ಹಾಕೋಣ. ಕರಿಬೇವು ಸೊಪ್ಪು ಒಣಗಿದಿದ್ದರೆ ಆಗುತ್ತೆ ನಿಮ್ಮ ಹತ್ರ. ನಾವು ಇಲ್ಲಿ ಹಸಿದನ್ನು ಯೂಸ್ ಮಾಡ್ತಾಯಿದ್ದೇವೆ. ನಮ್ಮದು ಮೆಣಸಿನ್ಕಾಯಿ ಒಣಗಿದೆ, ನಮ್ಮದು ಮೆಣಸಿನ್ಕಾಯಿ ಹಸಿ ಇಲ್ಲ.
ಹಾಗಾಗಿ ಬೇಗನೆ ನಮ್ಮದು ಇದಾಗ್ಬೋದು. ನೋಡ್ಬೋದು ನಮ್ಮದು ಮೆಣಸಿನ್ಕಾಯಿ ತುಂಬ ಗರಿ ಗರಿಯಾಗಿ ಒಣಗಿದೆ. ನಾವು ಕರಿಬೇವಿನ ಸೊಪ್ಪಿನ ಜೊತೆಗೆ ಸುಮ್ಮನೆ ಇದು ಜಸ್ಟ್ ನಾವು ಬಿಸಿ ಮಾಡ್ಕೊಳ್ಳೋದು ಅಷ್ಟೇ. ಈಗ ನಮ್ಮದು ಕರಿಬೇವು ಸೊಪ್ಪು ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಫ್ರೈ ಆಗಿದೆ. ಇವಾಗ ನಾನು ಇದನ್ನು ತೆಗೆದು ಹಾಕೋತಾ ಇದ್ದೇನೆ. ಇವಾಗ ನಾವು ಒಣ ಕೊಬ್ಬರಿ ಹಾಕ್ಕೊಂಡು ನೀವು ನೋಡ್ತಾ ಇರ್ಬೋದು. ಇದು ತುಂಬ ಇದು ಬ್ರೌನ್ ಏನು ಆಗೋದು ಬೇಡ. ಜಸ್ಟ್ ನಾವು ಇದು ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ನೀವು ನೋಡ್ಬೋದು ನಾನು ಫುಲ್ಲು ಎಳೆ ಉರಿ ಅಂದರೆ ಸ್ಲೋ ಫ್ಲೇಮ್ನಲ್ಲೇ ಇಟ್ಟು ಇದನ್ನು ನಾನು ಬಾಡಿಸ್ತಾ ಇದ್ದೇನೆ. ನೋಡ್ಬೋದು ಈಗ ಇದು ಆಗಿದೆ ನಮಗೆ. ನಾನು ಇದನ್ನು ತೆಗೆದಿಟ್ಕೋತಾ ಇದ್ದೇನೆ. ನೀವು ನೋಡ್ಬೋದು ಇಲ್ಲಿ ನಾನಿವಾಗ ಹುಣಸೆಹಣ್ಣು ಹಾಕಿ ಹುರಿತಾ ಇದ್ದೇನೆ. ಇದು ಯಾಕೆ ನಾನು ತೋರಿಸ್ತಾ ಇರೋದು ಅಂತಂದರೆ ಬ್ಯಾಚುಲರ್ಸ್ಗಳಿಗೆ ಒಂದು ಪುಡಿ ಮಾಡಿಕೊಳ್ಳೋಕ್ಕೆ ಮತ್ತು ಹುಡುಗಿಯರು ಯಾರೇ ಇದ್ದರೆ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಹೆಣ್ಮಕ್ಳಿಗೂ ಆಗ್ಬೋದು, ಗಂಡು ಮಕ್ಳಿಗೂ ಆಗ್ಬೋದು. ಹಾಗಾಗಿ ನಾನು ಇದನ್ನು ಇದು ನೋಡಿರಿ ಸಣ್ಣ ಸಣ್ಣ ಪೀಸ್ಗಳು ಈ ಥರ ಮಾಡಿಬಿಟ್ಟು ನಿಮಗೆ ನೀವು ಬಿಸಿಬೇಳೆಭಾತ್ ಮಾಡಿದ್ಮೇಲೆ ಹುಳಿ ಕಡಿಮೆ ಅನಿಸ್ತೈತಂದರೆ ಆವಾಗ ಚೂರು ಹಾಕ್ಕೋಬೋದು. ನಿಮಗೆ ಹುಳಿ ಇರಲಿಲ್ಲ ಅಂತಂದರೆ ಲಿಂಬೆಹಣ್ಣು ಹಿಂಡ್ಕೊಂಡ್ರೂ ಆಗುತ್ತೆ. ಇದು ಮಾತ್ರ ಈ ಥರ ನೀವು ಹಾಕಿದ್ರೆ ಇದು ಒಳ್ಳೆ ಟೇಸ್ಟ್ ಬರುತ್ತೆ. ನೀವು ಇದೇ ಥರನೇ ಮಾಡಿಕೊಳ್ಳಿ. ನೀವು ನೋಡಿದ್ರಿ ನಾನು 1 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಈ ಥರನೇ ಹುರ್ಕೊಂಡಿದ್ದೇನೆ. ನಮ್ಮದು ಹುಣಸೆಹಣ್ಣಿನ ಕಲರ್ ಚೇಂಜ್ ಆಗಿದೆ. ಸ್ವಲ್ಪ ನಾನು ಇದೇ ಬಾಂಡೆ ಒಳಗಿಟ್ಟು ಇದು ಫ್ಲೇಮನ್ನು ಆಫ್ ಮಾಡ್ಕೋತಾ ಇದ್ದೇನೆ. ನೀವು ನೋಡ್ಬೋದು ನಮ್ಮದು ಇದು ನಾವು ಈ ಥರ ಹುರ್ಕೊಂಡಿದ್ದೆ ನೋಡಿರಿ. ನಮಗೆ ತೋರಿಸ್ತಾ ಇದೆ ನೋಡಿರಿ. ಈ ಥರ ಮಾಡಿದ್ರೆ ನಮಗೆ ಬೇಗನೆ ಈ ಥರ ಮಾಡಿದ್ರೆ ನೋಡ್ಬೋದು ನೀವು ಈ ಥರ ಆಗುತ್ತೆ. ಈ ಥರನೇ ನೀವು ಫ್ರೈ ಮಾಡ್ಕೊಂಡ್ರೆ ಸಾಕು. ತುಂಬ ಬ್ರೌನ್ ಇಲ್ಲ, ಈ ಥರ ಗರಿ ಗರಿ ಆಗಿ ಇರಬೇಕು. ನೀವೀಗ ನೋಡ್ಬೋದು ನಾನು ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೋತಾ ಇದ್ದೇನೆ. ಫಸ್ಟಿಗೆ ನಾನು ಒಣಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೇನೆ. ಆಮೇಲೆ ನಾವು ಮಸಾಲ ಮಾಡಿಟ್ಟೆ ನೋಡಿರಿ. ಸ್ವಲ್ಪನೇ ಮಸಾಲ ಬಿಸಿ ಇರ್ಲಿಕ್ಕಾಗಿಯೇ ಹಾಕ್ಕೊಳ್ಳಿ. ಅಂದರೆ ಸ್ವಲ್ಪ ಬೇಗನೆ ಪುಡಿ ಆಗುತ್ತೆ, ನಿಮಗೆ ಸಹಾಯ ಆಗುತ್ತೆ. ಹಾಗಾಗಿ ಈಗ ನಾನು ಹಾಕೊಂಡಾಗಿದೆ. ಇದನ್ನು ಮಾಡ್ಕೊತಾ ಇದ್ದೀನಿ ಪುಡಿ. ನೋಡ್ಬೋದು ನಮ್ಮದು ಪುಡಿ ಮಾಡ್ಕೊಂಡಾಗಿದೆ. ಎಲ್ಲ ನೈಸಾಗಿ ಚೆನ್ನಾಗಿ ಕ್ಲೀನಾಗಿ ನಮ್ಮದು ನೈಸಾಗಿ ಮತ್ತು ಕ್ಲೀನಾಗಿ ಪುಡಿ ಆಗಿದೆ. ನೋಡ್ಬೋದು ಈ ಟೈಮ್ನಲ್ಲೇ ನಾವು ಇಟ್ಕೊಂಡಿದ್ದೆ ನೋಡಿರಿ ಹುಣಸೆ ಹಣ್ಣು ಮತ್ತು ಒಣ ಕೊಬ್ಬರಿ ನಾವು ತುರಿದಿಟ್ಕೊಂಡಿದ್ದೇವಲ್ರಿ, ಫ್ರೈ ಮಾಡ್ಕೊಂಡು ಅದನ್ನು ಸಹ ಹಾಕ್ಕೊಳ್ಳೋಣ. ಈಗ ನೋಡ್ಬೋದು ನಮ್ಮದು ಒಣ ಕೊಬ್ಬರಿ ಹಾಕೊಂಡಾಗಿದೆ ಮತ್ತು ಬೆಲ್ಲನೂ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಇದು ಫುಲ್ಲು ಬಿಸಿಬೇಳೆಭಾತು ರೆಡಿ ಆಗುತ್ತೆ. ಮತ್ತು ನೀವೇನೂ ಹಾಕೋದಿಲ್ಲ, ತರಕಾರಿ ಒಂದು ಮತ್ತು ಅನ್ನ ಒಂದು ಬೇಳೆ ಒಂದು ಬೇಯಿಸ್ಕೊಂಡ್ರೆ ನಿಮಗೆ ತುಂಬ ಈಸಿಯಾಗಿ 10 ನಿಮಿಷದಲ್ಲೇ ನಿಮಗೆ ಬಿಸಿಬೇಳೆಭಾತು ರೆಡಿ ಆಗುತ್ತೆ. ನಾನು ಇವಾಗ ಇದನ್ನು ಇನ್ನೊಂದು ಸರ್ತಿ ಮಿಕ್ಸಿ ಮಾಡ್ಕೊತಾ ಇದ್ದೇನೆ. ಈಗ ನೀವು ನೋಡ್ಬೋದು ನಾನು ಮಾಡ್ಕೊಂಡಾಗಿದೆ. ನೋಡ್ಬೋದು ನಮ್ಮದು ಬಿಸಿ ಹಾಗೆ ಬರ್ತಾಯಿದೆ ಒಳಗಿಂದು ಬಿಸಿ ಬಿಸಿಯಾಗಿ ನಮಗೆ ಇದು ಹೊಗೆ ಥರ ಬರ್ತಾಯಿದೆ. ನೋಡ್ಬೋದು ಇಲ್ಲಿ ನೋಡಿರಿ ನಾನು ಈ ಥರ ಮಾಡ್ಕೊಂಡಿದ್ದಾಗಿದೆ. ನೀವು ಎಷ್ಟು ದಿನ ಸ್ಟೋರ್ ಮಾಡಿಟ್ರೂ ಇದು ಏನೂ ಆಗಲ್ಲ, ಪುಡಿ ಹಾಳೂ ಆಗೋದಿಲ್ಲ. ನಾನೀಗ ಒಂದು ಬೌಲ್ಗೆ ಶಿಫ್ಟ್ ಮಾಡ್ತೀನಿ. ನೀವು ನೋಡ್ಬೋದು ನಾನು ಒಂದು ಬಾಣಲೆಗೆ ಹಾಕೋತಾ ಇದ್ದೇನೆ. ನೋಡ್ಬೋದು ಬೌಲ್ಗೆ. ನೀವು ನೋಡ್ಬೋದು ನಮ್ಮದು ಜಾರು ನಾನು ರುಬ್ಬಿದ ಮಸಾಲೆ ಏನೂ ಅಂಟ್ಕೊಂಡಿಲ್ಲ. ನೋಡ್ಬೋದು ನೀವು ರೀ, ಎಲ್ಲನೂ ನಮಗೆ ಕ್ಲೀನಾಗಿ ಚೆನ್ನಾಗಿ ಇದು ಪೌಡ್ರ್ ಆಗಿದೆ. ಇದನ್ನು ನಮಗೆ ಈಸಿಯಾಗಿ ಬಿಸಿಬೇಳೆಭಾತಿದು ರೆಡಿ ಆಗಿದೆ. ನಾವು ಹಿಂಗೊಂದು ಹಾಕ್ಕೋಬೇಕಾಗುತ್ತೆ. ನನ್ನ ಕಡೆ ಹಿಂಗಿಲ್ಲ, ಹಾಕಿಲ್ಲ ನಾನು. ಇದಕ್ಕೆ ನೀವು ಹಿಂಗನ್ನು ಮಿಕ್ಸ್ ಮಾಡಿಟ್ರೂ ಇದು ತುಂಬ ಚೆನ್ನಾಗಿರುತ್ತೆ. ನೋಡ್ಬೋದು ನಾವು ಹಾಕಿದ ಬೆಲ್ಲ ಆಯಿತು ಮತ್ತು ಹುಣಸೆ ಹಣ್ಣು ನಾವು ಒಣ ಕೊಬ್ಬರಿ ಹಾಕಿದ್ದೇವೆ ನೋಡಿರಿ, ಏನೂ ಇಲ್ಲ ನೋಡಿರಿ. ತುಂಬ ಚೆನ್ನಾಗಿ ಪೇಸ್ಟ್ ಇದು ಪೌಡ್ರ್ ಆಗಿದೆ. ನೀವು ಮನೆಯಲ್ಲಿ ಇದೇ ಥರ ಮಾಡ್ಕೊಳ್ಳಿ. ಒಳ್ಳೆ ಬಿಸಿಬೇಳೆಭಾತ್ ಪೌಡ್ರು ರೆಡಿ ಆಗಿದೆ. ನೀವು ಮನೇಲಿ ಇದೇ ಥರ ಮಾಡ್ಕೊಳ್ಳಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.